ಕೆಲವೊಂದ್ಸರಿ ಗಡಬಡ ಆಗ್ತಾನೇ ಇರುತ್ತೆ ರೀ. ಗಡಬಡ ಆದ್ರೇನೆ ಅಲ್ವಾ ನೀವು ನಗದು. ಫಾರ್ಮ್ ತುಂಬಿ ಹಾಕಿದವ್ರಿಗೆ ಕೊಡ್ತಾರಂತೆ. ಅದಕ್ಕೋಸ್ಕರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹೋಗಿ ಬರ್ತೀನಪ್ಪ. ठीक है, इधर देखो. मुझे बस तुझसे दिल लगाना है. अस्सलाम वालेकुम, नमस्कार, वेलकम बैक. सर वीडियो चालू करी, वैसा गाड़ियों का आवाज़ चालू हुआ. फ्रेंड्स अಡುಗೆ ಮಾಡ್ತಾ ಇದ್ದೀನಿ. ಸಾಬೂನು ವಾಪರ ಇದೆಪ್ಪ ಹೇಳ್ರಿಪ್ಪ. ವಿಡಿಯೋ ಚಾಲು ಮಾಡಿದ ತಕ್ಷಣ ಸಾಬೂನು ಕೊಡ್ರಿ. अरे एक ही बस में दो गए के लिए ಅಡುಗೆ ಮಾಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಬೆಳಗ್ಗೆ ದಾಲ್ ಚಾವಲ್ ಮಾಡ್ತಾ ಇದ್ದೀನಿ ರೀ. ದಾಲ್ ಚಾವಲ್ ರೈಸ್ ರೆಡಿ ಆಗಿಬಿಟ್ಟೈತ್ರಿ. ನಾನು ಯಾವಾಗಲೂ ರೈಸ್ ಮಾಡಿದಾಗ ತವಾ ಈ ಥರ ಬಂದು ಇಡ್ತೀನಿ ರೀ. ಯಾಕಂದರೆ ಜಲ್ದಿ ಗ್ಯಾಸ್ ಆಫ್ ಮಾಡಿದ್ರೇನು ಇದು ಜಾಸ್ತಿ ಬಿಸಿ ಇರ್ತಿತ್ತಲ್ಲ, ಅದರಿಂದಾಗಿ ಅನ್ನ ಚೆನ್ನಾಗಿ ಅಳ್ಬಿಡುತ್ತೆ ರೀ. ಅದಕ್ಕೋಸ್ಕರ ಈ ಥರ ಬಂದ್ ಮಾಡ್ತೀನಿ ನಾನು. ಮತ್ತು ಇಲ್ಲಿ ನೋಡ್ರಿ ಬೇಳೆ ಮಾಡ್ತಾ ಇದ್ದೀನಿ. ಜೀರಿಗೆ, ಒಂದು ನಿಮಿಷ, ಸಾಸಿವೆ ಹಾಕಿದ್ದೀನಿ ರೀ, ಸ್ವಲ್ಪ ಜೀರಿಗೆ. ಮತ್ತು ಚಳಿ ದಾಲ್ ಮಾಡ್ತಾ ಇದ್ದೀನಿ ರೀ. ಚಳಿ ದಾಲ್, ಈರುಳ್ಳಿ, ಕರಿಬೇವು ಹಾಕ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ ಇದೆ ರೀ, ಅದರಿಂದಾಗಿ ಮಕ್ಕಳಿಗೆ ಇವತ್ತು ಟಿಫಿನ್ ಏನು ಇರಲ್ಲ ರೀ. ಅದರಿಂದಾಗಿ ಅನ್ನ ಬೇಳೆ ಮಾಡ್ತಾ ಇದ್ದೀನಿ. ನಾವು ಸ್ವಲ್ಪ ಹೊರಗಡೆ ಹೋಗೋದಿದೆ ರೀ, ಎಲ್ಲಿ ಅಂತ ನಾವು ಆಮೇಲೆ ಹೇಳ್ತೀನಿ ನಾನು. ಸದ್ಯಕ್ಕೆ ಅನ್ನ ಬೇಳೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ. ಇನ್ನು ಬೆಂಡೆಕಾಯಿ ಕೂಡ ಮಾಡಬೇಕು, ಅದೆಲ್ಲ ಕಟ್ ಮಾಡಬೇಕು ರೀ. ಫಸ್ಟ್ ಇದಕ್ಕೆಲ್ಲ ಒಗ್ಗರಣೆ ಕೊಟ್ಟು ಬೇಳೆ ಎಲ್ಲ ಕುಕ್ಕರ್ ಹಾಕಿಬಿಡ್ತೀನಿ ಸಿಟಿಗೆ. ಆಮೇಲೆ ಅದು ಕಟ್ ಮಾಡಿ ಅದೊಂದಿಷ್ಟು ಇದು ರೆಡಿ ಆಗೋರಿಗೆ ಇವೆಲ್ಲ ಕಟ್ ಮಾಡ್ಕೊತೀನಿ ರೀ. ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ ನಂತರ ಇದೀವಿ ಮತ್ತು ಅದು ಬೆಂಡೆಕಾಯಿ ಫ್ರೈ ಮಾಡ್ಕೊತೀನಿ ಪಲ್ಯ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಅದರಿಂದಾಗಿ ಮತ್ತು ನಮಗೆ ಟೈಮ್ ಸ್ವಲ್ಪ ಕಮ್ಮಿ ಇದೆ ರೀ. ಒನ್ ಟೈಮ್ ಮಾಡಿದ್ರೆ ಮಧ್ಯಾಹ್ನ ಊಟ ಮಾಡ್ಕೋಬೋದು. ಅದಕ್ಕೆ ನಾವು ಮಧ್ಯಾಹ್ನ ಲೇಟಾಗಿ ಬರ್ತೀವ, ಜಲ್ದಿ ಬರ್ತೀವೋ ನಮಗೆ ಗ್ಯಾರಂಟಿ ಇಲ್ಲ. ಅದರಿಂದಾಗಿ ಹೊರಗಡೆ ಹೋಗ್ತಾ ಇರೋದಕ್ಕೆ ಬಂದರೆ ಲೇಟಾಗಿ ಬಂದರೆ ಮತ್ತು ಊಟ ಇರಬೇಕು ಮನೆಯಲ್ಲಿ. ಅದರಿಂದಾಗಿ ಇವಾಗ ಪಟ್ಟ ಅಡುಗೆ ಮಾಡ್ಕೊತಾ ಇದ್ದೀನಿ ರೀ. ಟೊಮೆಟೊ ಹಾಕ್ಬೇಕು ಇವಾಗ. ಇದು ನಾನು ಹಿಂಗೆ ಹಿಡ್ಕೊಂಡು ಟೊಮಾಟೊ ಹಾಕ್ತಾ ಇದ್ದೇವೆ ರೀ. ಟೊಮಾಟೊ ಸೈಡಿಗೆ ಬಿಟ್ಟು ರೀ. ಇಲ್ಲಿ ನಮ್ಮ ಅಪ್ಪಾಜಿ ಇದ್ದಾರೆ ರೀ, ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಅದು ಒಂದು ಔಷಧಿ ಕೊಡ್ತೀನಲ್ರಿ. ಅವ್ರು ಕೊಟ್ಟಿದ ನಂತರ ಮತ್ತೆ ಒಂದು ಅರ್ಧ ತಾಸು, ಒಂದು 10 ನಿಮಿಷ ಅಷ್ಟೇ ಕುಂದ್ರೋದು. ಅವ್ರಿಗೆ ಅದಕ್ಕೋಸ್ಕರ ಎಬ್ಬಿಸಿ ಕುಂದಿರ್ಸಿದ್ದೆ ನೋಡಿ. ಡ್ಯಾಡಿ ಎಲ್ಲಾರು ಬಾಗುನ್ನಾರ? ಇಲ್ಲಿ ನೋಡ್ರಿ, ಅಪ್ಪು ಏನು ತೋರಿಸ್ತಾ ಇದ್ದಾನ, ದೊಡ್ಡಮ್ಮನ ಫೋಟೋ ನೋಡ್ರಿಪ್ಪ. ಬದಾನ ನೋಡ್ರಿ, ಅವ್ರ ದೊಡ್ಡಮ್ಮ ಫೋಟೋ ಕೊಟ್ಟಿದ್ದಾರ ಅವನಿಗೆ. ಒಬ್ಬ ಹಮಾಗ್ ನೀವು ಮತ್ತ ಎತ್ತಿದ್ದೀನಿ ಸೇ ಇವಾಗ ಸಿಕ್ಕಿತಂತ್ರಿ. ಅವ್ರ ದೊಡ್ಡಮ್ಮ ಅಂದರೆ ಬಹಳ ಇಷ್ಟ ರೀ ಅವನಿಗೆ. ಅವ್ರ ದೊಡ್ಡಮ್ಮನ ಮಗ, ನನ್ನ ಮಗ ಅಲ್ಲ ಅವನು. ಇದರಲ್ಲಿ ಏನು ಹಾಕೇ ಇಲ್ಲ, ಮೊದಲು ಉಪ್ಪು ಎಲ್ಲ ಹಾಕ್ಬೇಕ್ರಿ. ಇಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಯಾಮ್ರಾ ತೊಗೊಂಡು ನಾವು ಅಪ್ಪನ ಕಡೆ ಹೋಗಿ ಮಾತಾಡ್ತಾ ಇದ್ದೀನಿ ರೀ ನಾನು. ಕೆಲವೊಂದ್ಸರಿ ಗಡಬಡ ಆಗ್ತಾನೇ ಇರುತ್ತೆ ರೀ. ಗಡಬಡ ಆದ್ರೇನೆ ಅಲ್ವಾ ನೀವು ನಗದು. ಇರಲಿ, ನಮ್ಮಿಂದ ಇನ್ನೊಬ್ಬರಿಗೆ ನಗು ಬರುತ್ತೆ, ಖುಷಿ ಪಡಿತಾರ ಅಂತಂದರೆ ನಗಲಿ, ಪರವಾಗಿಲ್ಲ. ನೋಡ್ರಿ, ಒಂದೇ ಕೈಯಿಂದ ಕೆಲಸ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ ಆಗೋಗ್ಬಿಟ್ಟೈತ್ರಿ, ಇಷ್ಟೇ ಉಳಿದೈತಿ. ಅಂದರೆ ಇದು ಖಾರ ಇಲ್ಲ ರೀ,
ಹಸಿಮೆಣ್ಸಿನ್ಕಾಯಿ ಇದಾವು, ಅದು ಬೆಂಡೆಕಾಯಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ರೀ. ಇಲ್ಲ ಮೊನ್ನೆ ಖಾರ ಪುಡಿ ತೊಗೊಂಡು 1 ಕಿಲೋ ತೊಗೊಂಡು ಬಂದಿದ್ದೆ ರೀ. ಅರ್ಧ ಅದರಲ್ಲೇ ಹಾಕಿದ್ದೆ, ಅರ್ಧ ಇನ್ನೊಂದು ಸ್ವಲ್ಪ ಉಳಿದಿದ್ದು ಇಲ್ಲಿ ಇಟ್ಟಿದ್ದೆ. ತಡ್ರಿ ಒಂದು ನಿಮಿಷ ತೋರಿಸ್ತೀನಿ. ಹಾಂ, ಓಹೋ ಸಿಕ್ತು. ಇಲ್ಲಿ ನಾವು ತೊಗೊಳ್ಳೋ ಕಡೆ ರೀ ಖಾರ ಅಂದರೆ ಮೆಣಸಿನ್ಕಾಯಿ ಕೂಡ ಮಾರ್ತಾರೆ ರೀ ಅವರು. ಮೆಣಸಿನ್ಕಾಯಿ ಅಂಗಡಿ ಬಿಗ್ಗಿದ್ದಾವೆ ಕಡೆ, ಮೆಣಸಿನ್ಕಾಯಿ ಕೂಡ ಮಾರ್ತಾರೆ. ಮತ್ತು ಈ ಥರ ಖಾರದ ಪೌಡ್ರ್ ಇದು ಕೂಡ ಮಾರ್ತಾರೆ. ಚೆನ್ನಾಗಿರುತ್ತೆ ಅಂಥವ್ರ ಕಡೆ ತೊಗೊಂಡ್ರೆ, ವೆರಿ ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ಎಲ್ಲ ಅಚಾರ್ ಮಾವಿನಕಾಯಿ ಚಟ್ನಿ ಮಾಡ್ತಾರಲ್ರಿ, ಅಂಥವ್ರ ಕಡೆ ನಾನು ತೊಗೊಳ್ತಿದ್ದೆ. ಆಮೇಲೆ ಇವಾಗ ಅಂಗಡಿಯಲ್ಲಿ ತೊಗೊತಾ ಇದ್ದೀನಿ. ರೇಟ್ ಸ್ವಲ್ಪ ಅಲ್ಲಿ ಇಲ್ಲಿಗೆ 100 ರೂಪಾಯಿ ಹೆಚ್ಚಿಗಿದೆ, ಬಟ್ ಟೇಸ್ಟ್ ಅಂತೂ ಸೂಪರ್ ಇದೆ ರೀ. ಮನೆಯಲ್ಲಿ ಕುಟ್ಟಿಸಿರುವ ಖಾರದ ಪೌಡ್ರ್ ಹೆಂಗಿರ್ತೈತೆ ಹಂಗಿದೆ ರೀ ಅದು. ನನಗೆ ಭಾಳ ಇಷ್ಟ ಆಯ್ತು ರೀ. ಅವಾಗವಾಗ ನಮ್ಮ ಕರ್ನಾಟಕದವ್ರು ಊಟ ಮಾಡ್ತಾರಲ್ರಿ, ಅದು ಬಿಸಿ ಬಿಸಿ ಅನ್ನದ ಜೊತೆಗೆ ಖಾರದ ಪೌಡ್ರ್ ಮತ್ತು ಎಣ್ಣೆ ಹಾಕೊಂಡ್ಬಿಟ್ಟು ಕಲಸಿ ಮಸ್ತ್ ಊಟ ಮಾಡಿದ್ರೆ ಸೂಪರ್ ಇರ್ತೈತೆ ರೀ. ನಾನು ಹಾಗೆ ಊಟ ಮಾಡ್ತೀನಿ ಕೆಲವೊಂದು ಸರಿ. ಅಂದರೆ ಅಡುಗೆ ಮಾಡ್ಕೊಳಕ್ಕೆ ಬೇಜಾರಾಗ್ತಿರ್ತೈತಿ, ಎಲ್ಲರೂ ಊಟ ಆಗಿರ್ತೈತೆ ಮನೇಲಿ, ಎಲ್ಲರದ್ದು ಊಟ ಆಗಿರ್ತೈತೆ. ಆವಾಗ ಸಾರು ಏನು ಉಳಿದಿರಂಗಿಲ್ಲಲ್ರಿ, ಆ ಟೈಮ್ನಾಗ ನಾನು ಹಾಗೆ ಊಟ ಮಾಡ್ತೀನಿ ರೀ. ನೋಡೋಕೆ ನಾನು ಆ ಥರ ಏನು ಊಟ ಮಾಡೋಂಗಿಲ್ಲ ಏನು ಅಂತ ಅನ್ನೋ ಥರ ನಾನು ಇದ್ದೀನಿ. ಬಟ್ ಎಲ್ಲ ಥರದ ಕಷ್ಟಗಳು, ಸಂದರ್ಭಗಳು ಎಲ್ಲ ಅನುಭವಿಸಿದ್ದೀನಿ ರೀ ನಾನು. ಅಂಥ ಸಂದರ್ಭದಲ್ಲಿ ಎಲ್ಲ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಆಗಿರಬೇಕು ಆ ಥರ ಅಡ್ಜಸ್ಟ್ಮೆಂಟ್ ಆಗಿರ್ತೀನಿ ರೀ ನಾನು. ಹೆಂಗೆ ನಾವು ಓಕೆ, ಇದೆಲ್ಲ ಮಸಾಲೆ ಬಿಸಿ ಆಗ್ಬಿಟ್ಟು ಫ್ರೈ ಆಗಿದ್ದೆ ರೀ. ಅದರಲ್ಲಿ ಇವಾಗ ನಾನು ಬೇಳೆ ಎಲ್ಲ ತೊಳೆದು ಹಾಕಬೇಕು. ಓಕೆ, ಎಲ್ಲ ಅಡುಗೆ ಆಗಿದ ನಂತರ ಸಿಗ್ತೀನಿ ರೀ. ಬಾಯ್ ಎಲ್ಲ ಆಗಿದ ನಂತರ ಮತ್ತೆ ಸಿಗ್ತೀನಿ ರೀ. ನಾವು ಅಪ್ಪಾಜಿಗೆ ಮಲಗಿಸ್ಬೇಕು ರೀ. ಪಾಪ ಕುಂದರ್ಸಿ ಒಂದು 10-15 ನಿಮಿಷ ಆಗೈತಿ. ಜಾಸ್ತಿ ಹೊತ್ತು ಕುಂತು ಅಭ್ಯಾಸ ಮಾಡಿಕೊಡ್ರಿ ಅಂತ ಅಂದೀನಿ, ಅದಕ್ಕೆ ಕುಂತಾರವರು. ಬಾ ಸುಲೋ, ಒಂದೇ ಕೈಯಿಂದ ನೋಡ್ರಿ ನಾ ಅಪ್ಪಾಜಿಗೆ ಮಲಗಿಸ್ತೀನಿ. ಬಾ ಅವ ಪಿಚೆ ಹಾಂ ಮಲಗಿಸಿದೆ ನೋಡ್ರಿಪ್ಪ. पैर सीधा करो. हाँ, बाद में रखेंगे. सो जाओ, सही सीधा करी लो, सो जाओ. ಇವಾಗ ಇದು ಒಂದು ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದೀನಿ ರೀ, ಆಳವಟ್ಟಿಯಿಂದ ತೊಗೋಬೇಕದು, ಅದು ಕೂಡ ಕೊಟ್ಟಿದ್ದೀನಿ. ನಾನಂತೂ ರೆಡಿ ಆದೆ ಫ್ರೆಂಡ್ಸ್. ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಹೇಳಿಲ್ಲಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಗಂಗಾವತಿಗೆ ಹೋಗ್ತಾ ಇದ್ದೀವಿ ರೀ. ಗಂಗಾವತಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್, ಇದೇ ನೋಡಿರಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದಲ್ಲ, ಹೆಣ್ಮಕ್ಳಿಗೋಸ್ಕರ ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ಗಳು ಬಂದಿದ್ದಾವಲ್ರಿ. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿದ್ದೆ ರೀ. ಟೈಲರಿಂಗ್ ಮಷೀನ್ ಕೊಡ್ತಾರ ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಕಡೆಯಿಂದ. ಅಂದರೆ ನಾವು ಆನ್ಲೈನ್ ಅರ್ಜಿ ಕೂಡ ಹಾಕ್ಬೋದು. ಮತ್ತು ನಮ್ಮ ಗಂಗಾವತಿಯಲ್ಲಿ ಅದು ಒಂದು ಆಫೀಸಲ್ಲಿ ಅವೆಲ್ಲ ಫಾರ್ಮ್ ಫಿಲಪ್ ಮಾಡ್ತಾ ಇದ್ದಾರಂತ್ರಿ. ಅದಕ್ಕೋಸ್ಕರ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ನಾನಲ್ಲಿ ಹೋಗಿಂದ ಹೇಳ್ತೀನಿ ರೀ. ನಾನು ಏನೇನು ತೊಗೊಂಡು ಹೋಗ್ಬೇಕು ಅವೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಆಲ್ರೆಡಿ. ಬಟ್ ಅಲ್ಲಿ ಹೋಗಿಂದ ಸ್ವಲ್ಪ ಜಾಸ್ತಿ ಮಾಹಿತಿ ಸಿಗುತ್ತಲ್ಲ, ಅದರಿಂದಾಗಿ ನಿಮಗೆಲ್ಲ ಅಲ್ಲಿ ಹೇಳ್ತೀನಿ. ಈ ಅರ್ಜಿ ಹಾಕೋದು ಆಲ್ ಕರ್ನಾಟಕದಲ್ಲಿ ಚಾಲೂ ಐತೆ ಫ್ರೆಂಡ್ಸ್. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ. ಅದರಿಂದಾಗಿ ನಮ್ಮ ಕಡೆಯಿಂದ ಆದರೂ ಸ್ವಲ್ಪ ಮಾಹಿತಿ ಸಿಗಲಿ, ನಮ್ಮ ಬಡವ್ರ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಮತ್ತು ನಾನು ಇವಾಗ ಗಂಗಾವತಿಗೆ ಹೋಗ್ತಾ ಇದ್ದೀನಲ್ರಿ, ಯಾವ ಏರಿಯಾದಲ್ಲಿ ಅಂದರೆ ಅಡ್ರೆಸ್ಸು ಅಲ್ಲಿ ಏನು ಅನ್ನೋದು ನಾನು ನಿಮಗೆ ಅಲ್ಲಿ ಹೋಗಿದ ನಂತರನೇ ತಿಳಿಸ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿರಿ ಫ್ರೆಂಡ್ಸ್, ಆವಾಗೇ ಗೊತ್ತಾಗುತ್ತೆ.
ಮತ್ತು ಇವಾಗ ಸದ್ಯಕ್ಕಂತೂ ನಾನು ರೆಡಿ ಆಗಿದ್ದೀನಿ ರೀ. ನಾನು ಹೋಗ್ತಾ ಇದ್ದೀನಲ್ಲ, ನಮ್ಮ ಅಪ್ಪಾಜಿ ಬೇರೆ ಒಬ್ಬರೇ ಇರ್ತಾರೆ ಮನೆಯಲ್ಲಿ. ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ, ಆಫ್ ಡೇ ಶನಿವಾರ ಅಲ್ಲ. ಅದರಿಂದಾಗಿ ಅವ್ರು ಬರೋವರೆಗೆ ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಯಾರಿಗಾದ್ರೂ ಹೇಳಿ ಹೋಗ್ತೀನಿ ಫ್ರೆಂಡ್ಸು. ಸದ್ಯಕ್ಕಂತೂ ನಾನು ಕಂಪ್ಲೀಟ್ ರೆಡಿ ಆಗಿದ್ದೀನಿ ರೀ. ನೋಡಿರಿ, ಹೋಗೋಣ ಬನ್ನಿ. ಇಲ್ಲಿ ನೋಡಿರಿ, ಅಡಿಗೆ ಎಲ್ಲ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ರೀ. ಯಾಕಂದರೆ ನಮ್ಮ ಮಕ್ಕಳಿಗೆ ಊಟ ತಕ್ಕನಕ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಜಾಸ್ತಿ ಊಟ ಮಾಡಂಗಿಲ್ಲ ರೀ ಅವರು. ಗಟ್ಟಿ ಬೇಳೆ, ಮತ್ತು ಇದು ಚಿಕನ್, ಇದು ಬೆಂಡೆಕಾಯಿ ಪಲ್ಯ, ಇಷ್ಟೆಲ್ಲ ಐತೆ ಕೂಡ ರೆಡಿ ಆದ್ರೆ ನೋಡ್ರಿ. ಓಕೆ, ನಡೀರಿ. ಇವಾಗ ಅಪ್ಪಾಜಿ ಇದ್ದಾರ. ಏನಪ್ಪ, ಆರಾಮಾ? ಹಾಂ, ಆರಾಮಿದ್ದೀರಾ? ನಾಷ್ಟ ಆಯ್ತಾ? ಇಲ್ಲಿ ನೋಡಿ ಮಾತಾಡ್ರಿ. ಟಿ ವಿ ನೋಡ್ತಾ ಇದ್ದೀರಾ? ಇಲ್ಲಿ ಟಿ ವಿ ಚಾಲು ಐತ್ರಿ ನಮ್ಮ ಅಪ್ಪಾಜಿಗೆ. ಇಲ್ಲಿ ನೋಡ್ರಿ, ಆರಾಮಾಗಿ ಟಿ ವಿ ನೋಡ್ಕೊಳ್ಳೋಕ್ಕೋಸ್ಕರ ಈ ಕಡೆ ಇಟ್ಟಿದ್ವಿ ಟಿ ವಿ. ನಾವು ಹೋಗ್ತಾ ಇದ್ದೀವಲ್ಲ, ಮಕ್ಕಳು ಬಂದರೆ ಹೊರಗಡೆ ಜಾಸ್ತಿ ಹೋಗ್ಬೇಡ್ರಿ ಅಂತ ಹೇಳ್ರಿ. ಆಫ್ ಡೇ ಐತಲ್ಲ, ಬರ್ತಾರೆ ಇವಾಗ. ಆರಾಮಾಗಿ ಹೋಗ್ಬರಲ್ಲ. ನೀವು ಹೆಂಗೆ ಟೆನ್ಷನ್ ತೊಗೋಬೇಡ್ರಿ, ಸ್ವಲ್ಪ ಲೇಟ್ ಆದ್ರೇನು. ಹಾಂ, ಮಕ್ಕಳು ಬಂದರೆ ಜಾಸ್ತಿ ಹೊರಗಡೆ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ ಅಂತನ್ರಿ. ಮನ್ಯಾಗ ಹೋಮ್ವರ್ಕ್ ಮಾಡ್ಕೊಂಡು ಹೇಳ್ತಿರಿಲ್ಲ ಅವರಿಗೆ. 1:15 ಹಾಂ, ಊಟ ಮಾಡ್ಕೊಳ್ರಿ. ಹುಡುಗರು ಎಬ್ಸ್ ಕುಂದಿರ್ಸ್ತಾರೆ ನಿಮಗೆ. ಹಾಂ, ठीक है, जाता हूँ. ಅವನು 1 बजे आ जाते, 12:30 को. हाँ, जाता हूँ. हाँ बा, ಹೋಗಿ ಬರ್ತೀನಪ್ಪ. ठीक है, इधर देखो. ಹಾಂ, ಜಾಗ ಅಲ್ಲ ಹಾಫೀಸ್. ನೋಡ್ರಿ, ನಾನಂತೂ ರೆಡಿ ಆಗಿದ್ದೀನಿ. ಇವಾಗ ಹೊರಗಡೆ ಬಂದಿದ್ದೀನಿ. ನಮ್ಮ ಆಂಟಿ ಮನೆ ಮುಂದೆ ಬಂದಿದ್ದೀನಿ ರೀ. ನಮ್ಮ ಮನೆ ಎದುರುಗಡೆ ಇರ್ತಾರೆ. ನಮ್ಮ ಆಂಟಿಗೆ ಹೇಳಿ ಹೋದರೆ ನಮ್ಮ ಅಪ್ಪಾಜಿಗೆ ಸ್ವಲ್ಪ ನೋಡ್ಕೊಂತಿರ್ತಾರೆ ರೀ. ನಮ್ಮ ಮಕ್ಕಳು ಸ್ಕೂಲಿಂದ ಇನ್ನೊಂದು 2 ತಾಸಲ್ಲಿ ಬರ್ತಾರೆ. ಅದಕ್ಕೋಸ್ಕರ ನಮ್ಮ ಆಂಟಿಗೆ ಹೇಳಕ್ಕೆ ಬಂದೀನಿ. ಸ್ವಲ್ಪ ನಮ್ಮ ಅಪ್ಪಾಜಿಗೆ ನೋಡ್ಕೊಂತೀವಿ ರೀ. ತಾಸಿಗೆ ಒಂದು ಸ್ವಲ್ಪ ಹೋಗಿ ಮಾತಾಡ್ತೀನಿ. ಹಾಂ, ಯಾವಾಗಲೂ ಎಲ್ಲಾದರೂ ಹೋದರೆ ನಮ್ಮ ಆಂಟಿಗೆ ಇವ್ರಿಗೆ ಹೇಳಿ ಹೋಗ್ತೀನಿ ನೋಡಿರಿ. ಇವರು ಇನ್ನೊಬ್ಬರು सब्जी खाना पीना सब भी हमारा ही आंटी। बच्चे आए थे थोड़ा बोलो, 1:30 बजे मैं फ़ोन करती हूँ अंकल के नंबर पे। खाना भी ना बच्चा 2 बजे 2 बजे ठीक है, जाकर थैंक यू, अल्लाह बाय। इसमें अच्छे देखो, फ्रेश है। ಫೋನ್ ಪೇ ಐತಿಲ್ರಿ? ಹಾಂ, ಇವಾಗ ಗಂಗಾವತಿ ಬಂದಾಯಿತು ನೋಡಿ ಫ್ರೆಂಡ್ಸ್. ಗಂಗಾವತಿಯಲ್ಲಿ ಅದು ಮಷಿನ್ದು ಅವೆಲ್ಲ ಫಾರ್ಮ್ ಫಿಲಪ್ ಮಾಡೋದು ಯಾವ ಪ್ಲೇಸಲ್ಲಿ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ. ಯಾಕಂತಂದರೆ ನಮ್ಮೂರಿನವರು ನೋಡ್ತಿರ್ತಾರೆ ನನ್ನ ವೀಡಿಯೋ, ಅದಕ್ಕೋಸ್ಕರ ಅವರು ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿರಿ, ನಮ್ಮ ಗಂಗಾವತಿಯಲ್ಲಿ ವಿಶಾಲ್ ಮಾರ್ಟ್ ಅಂತ ಒಂದು ದೊಡ್ಡ ಮಾಲ್ ಇದೆ. ಅದೇ ರೂಟಲ್ಲಿ ಪಬ್ಲಿಕ್ನು ಕಮ್ಮಿ ಅದಾರೆ ನೋಡಿರಿ. ಇಲ್ಲೇ ನೋಡಿರಿ ಫ್ರೆಂಡ್ಸ್, ಶಶಿ ಕಾಂಪ್ಲೆಕ್ಸ್ ಕೆಳಗಡೆ ಕರ್ನಾಟಕ ಓನ್ ಆರಾಮ್ ರೀ. ಇದೇ ಆಫೀಸ್ ನೋಡ್ರಿ. ಜನ ಅಂತೂ ತುಂಬ ಜನ ಬಂದಿದ್ದಾರೆ ಫ್ರೆಂಡ್ಸು ಫಾರ್ಮ್ ಫಿಲಪ್ ಮಾಡೋಕ್ಕೋಸ್ಕರ. ಇದಕ್ಕೆ ಏನೆಲ್ಲ ಬೇಕು ಅಂತಂದರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಜಾತಿ ಆದಾಯ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು ರೀ. ಅದ್ರ ಜೊತೆಗೆ ಮತ್ತು 2 ಫೋಟೋಸ್ ಬೇಕು ರೀ. ಇದು ಫಾರ್ಮ್ ಫಿಲಪ್ ಮಾಡೋಕ್ಕಿಂತ ಮುಂಚೆ ಯಾರಿಗೆಲ್ಲ ಅಂದರೆ ಆಧಾರ್ ಕಾರ್ಡಲ್ಲಿ ಅದು ಡೇಟ್ ಆಫ್ ಬರ್ತ್ ನೋಡ್ತಾರೆ ರೀ. ಯಾಕಂದರೆ 40 ವರ್ಷದ ಒಳಗಡೆ ಇದ್ದವ್ರಿಗಷ್ಟೇ ಇದು ಫಾರ್ಮ್ ಫಿಲಪ್ ಮಾಡ್ಕೊತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿಗಿದ್ರೆ ವಾಪಸ್ ಕಳಿಸ್ತಾ ಇದ್ದಾರೆ ರೀ. ಅದರಿಂದಾಗಿ ನಮ್ಮ
ಗಂಗಾವತಿಯ ಮತ್ತು ಕೊಪ್ಪಳ ಡಿಸ್ಟಿಕ್ದವರು ಯಾರೆಲ್ಲ ಇದ್ದಾರಾ, ಆಧಾರ್ ಕಾರ್ಡಲ್ಲಿ ಇರ್ತಿತ್ತಲ್ರಿ ಕೊಪ್ಪಳ ಡಿಸ್ಟಿಕ್ ಅಂತೇಳಿ, ಅವ್ರಿಗೆಲ್ಲ ಇಲ್ಲಿ ಈ ಥರ ಫಾರ್ಮ್ ತುಂಬಕ್ಕೋಸ್ಕರ ಅವಕಾಶ ಇದೆ. ಬೇಗ ಬೇಗ ಬಂದು ಫಾರ್ಮ್ ಫಿಲಪ್ ಮಾಡಿ. ಮತ್ತು ಮಷಿನ್ ಯಾವಾಗ ಕೊಡ್ತಾರಂತ ಅದು ನನಗೆ ಗೊತ್ತಿಲ್ಲ ರೀ. ಬರುತ್ತಾ ತುಂಬ ಕಡೆ ನಾನು ವಿಡಿಯೋ ಕೂಡ ನೋಡಿದ್ದೀನಿ, ತುಂಬ ಜನರಿಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ನಿಮಗೆ ಇದೊಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಮತ್ತು ನನ್ನ ಕೆಲಸ ಅಂದ್ರೆ ಆಯ್ತು ನೋಡಿರಿ. ಅದು ಒರಿಜಿನಲ್ ಇರೋದು ಫಾರ್ಮ್ ಫಿಲಪ್ ಮಾಡಿರೋದು ಅವ್ರು ತೊಗೊಂಡಿದ್ದಾರೆ. ಜೆರಾಕ್ಸ್ ನಮ್ಗೆ ಕೊಟ್ಟಿರ್ತಾರೆ ರೀ, ಅವ್ರು ಕಾಲ್ ಮಾಡಿದಾಗ ಇದು ತೊಗೊಂಡು ಹೋಗಬೇಕಷ್ಟೇ. ನಮ್ದಂತರೂ ಕೆಲಸ ಸಕ್ಸಸ್ ಆಯ್ತು ರೀ. ಕೆಲಸ ಕಂಪ್ಲೀಟ್ ಆಯಿತು. ಇವಾಗ ನಾನು ಇನ್ನು ಗಂಗಾವತಿಯಲ್ಲಿನೇ ಇದ್ದುಬಿಟ್ಟು ಇನ್ನೊಂದು ಕೆಲಸ ಇದೆ. ನಾನು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಬೇಕಂದರೆ ನಾನು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ. ಅದು ಕೂಡ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್.